ಕನ್ನಡ ಭಾರತಿ 4ನೆಯ ತರಗತಿ ಪಾಠ 14 ಒಗ್ಗಟ್ಟಿನಲ್ಲಿ ಬಲವಿದೆ. ಒಂದು ಹಳ್ಳಿಯಲ್ಲಿ ಶಿವದತ್ತನೆಂಬ ಒಬ್ಬ ವ್ಯಾಪಾರಿ ಇದ್ದನು. ಅವನು ಅವರಿವರ ಅಂಗಡಿಗಳಲ್ಲಿ ಕಷ್ಟಪಟ್ಟು ದುಡಿದು ಸ್ವಲ್ಪ ಹಣ ಸಂಪಾದಿಸಿದನು. ಅದೇ ಹಣವನ್ನು ಬಂಡವಾಳವಾಗಿಸಿ ತನ್ನದೇ ಸ್ವಂತ ವ್ಯಾಪಾರವನ್ನು ಆರಂಭಿಸಿದನು. ಒಳ್ಳೆಯತನ ಹಾಗೂ ಪ್ರಾಮಾಣಿಕತೆಯಿಂದ ಜನರ ಒಲವನ್ನು ಪಡೆದು ಕೆಲ ದಿನಗಳಲ್ಲಿಯೇ ಆ ಊರಿನ ಗಣ್ಯ ವ್ಯಕ್ತಿ ಎನಿಸಿದನು. ಆರಂಭದಿಂದಲೇ ಶಿವದತ್ತನ ಏಳಿಗೆಯನ್ನು ಗಮನಿಸುತ್ತಿದ್ದ ಶ್ರೀನಿವಾಸ ಶ್ರೇಷ್ಠಿ ಎಂಬ ವರ್ತಕನು ತನ್ನ ಮಗಳಾದ ಗೌರಿಯನ್ನು ಶಿವದತ್ತನಿಗೆ ಕೊಟ್ಟು ವಿಜೃಂಭಣೆಯಿಂದ ಮದುವೆ ಮಾಡಿಸಿದನು. ತನ್ನ ವ್ಯಾಪಾರದ ಜೊತೆ ಮಾವನ ವ್ಯಾಪಾರವೂ ಕೂಡಿ ಶಿವದತ್ತನಿಗೆ ಅಪಾರ ಸಂಪತ್ತು ಸೇರಿತು. ಇಷ್ಟೆಲ್ಲ ಸುಖವಿದ್ದರೂ ಶಿವದತ್ತ ಗೌರಿ ದಂಪತಿಗಳಿಗೆ ಮಕ್ಕಳಿಲ್ಲವೆಂಬ ಕೊರಗು ಕಾಡುತ್ತಿತ್ತು. ಅನೇಕ ಹೆಸರಾಂತ ವೈದ್ಯರಲ್ಲಿ ಚಿಕಿತ್ಸೆ ಪಡೆದರೂ ಮಕ್ಕಳಾಗುವ ಯೋಗ ಬರಲಿಲ್ಲ. ಅವರಿವರ ಸಲಹೆಯಂತೆ ಪೂಜೆ ಪುನಸ್ಕಾರಗಳನ್ನು ನಡೆಸಿದರು. ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟರು. ಈ ಪುಣ್ಯದ ಫಲವೆಂಬಂತೆ ಅವಳಿ ಗಂಡು ಮಕ್ಕಳು ಜನಿಸಿದರು. ಮನೆಯಲ್ಲಿ ಆನಂದ ಮನೆ ಮಾಡಿತು. ಶಿವದತ್ತನು ತನ್ನೆಲ್ಲ ಬಂಧು ಬಾಂಧವರೊಡನೆ ಕೂಡಿ ಮಕ್ಕಳಿಗೆ ಗೋವಿಂದ ಗೋಪಾಲನೆಂದು ನಾಮಕರಣ ಮಾಡಿ ಸಂಭ್ರಮಿಸಿದನು. ಮುಂದೆ 1-2 ವರ್ಷಗಳಲ್ಲಿ ಮತ್ತೆ 2 ಮಕ್ಕಳು ಜನಿಸಿದರು. ದಂಪತಿಗಳು ಹರ್ಷಕ್ಕೆ ಪಾರವೇ ಇರಲಿಲ್ಲ. 4 ಮಕ್ಕಳನ್ನು 4 ಮುತ್ತುಗಳೆಂದು ಭಾವಿಸಿ ಅತಿಯಾದ ಮುದ್ದಿನಿಂದ ಪೋಷಿಸತೊಡಗಿದರು. ತಂದೆ ತಾಯಿಗಳು ಮಕ್ಕಳಿಗೆ ಯಾವುದೇ ಕೊರತೆ ಇಲ್ಲದಂತೆ ನೋಡಿಕೊಂಡರು. ಕೇಳಿದ್ದನ್ನೆಲ್ಲ ಕೊಡಿಸಿ ಮಕ್ಕಳ ಆಸೆ ಪೂರೈಸುತ್ತಿದ್ದರು. ಈ ರೀತಿ ಅತಿಯಾದ ಮುದ್ದಿನಿಂದ ಮಕ್ಕಳು ಯಾವುದೇ ಅಂಕಿ ಇಲ್ಲದೆ ಬೆಳೆಯತೊಡಗಿದರು. ದೊಡ್ಡವರಾಗುತ್ತಿದ್ದಂತೆಯೇ ಅವರಲ್ಲಿ ತಾನು ಹೆಚ್ಚು ತಾನು ಕಡಿಮೆ ಎಂಬ ಭಾವನೆ ಕಂಡು ಬರತೊಡಗಿತು. ಸಣ್ಣ ಸಣ್ಣ ವಿಷಯಕ್ಕೂ ಜಗಳವಾಡಲಾರಂಭಿಸಿದರು. ಪ್ರತಿಯೊಂದು ವಿಷಯದಲ್ಲಿಯೂ ಅವರ ಕಿತ್ತಾಟ ಆರಂಭವಾಯಿತು. ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗುತ್ತಿರಲಿಲ್ಲ. ಬೆಳೆಯುತ್ತಿದ್ದ ಮಕ್ಕಳಲ್ಲಿ ಒಗ್ಗಟ್ಟು ಇಲ್ಲದಿರುವುದನ್ನು ಕಂಡ ಶಿವದತ್ತನು ಚಿಂತೆಗೊಳಗಾದನು. ಇದೇ ರೀತಿ ಮುಂದುವರಿದರೆ ತಾನು ಇದುವರೆಗೆ ಕಟ್ಟಿ ಬೆಳೆಸಿದ ವ್ಯಾಪಾರ ವ್ಯವಹಾರಗಳನ್ನು ಮುಂದೆ ನೋಡಿಕೊಳ್ಳುವವರಾರು ಎಂದು ಸದಾಕಾಲ ಯೋಚಿಸುತ್ತಿದ್ದನು. ಹೀಗಿರುವಾಗ ಅವನ ಮನೆಗೆ ದೂರದ ಹಿರಿಯ ಬಂಧುಗಳೊಬ್ಬರು ಬಂದರು. ಶಿವದತ್ತನು ಅವರನ್ನು ಕಂಡು ತನ್ನ ಸಮಸ್ಯೆಯನ್ನು ಅವರಲ್ಲಿ ನಿವೇದಿಸಿಕೊಂಡನು. ಆಗ ಅವರು ನಗುತ್ತಾ, ನಾಳೆ ನಿಮ್ಮ ಮಕ್ಕಳನ್ನು ಇಲ್ಲಿಗೆ ಕರೆದುಕೊಂಡು ಬಾ, ನಾನು ಪರಿಹಾರ ನೀಡುತ್ತೇನೆ ಎಂದು ಹೇಳಿದರು. ಮಾರನೆಯ ದಿನ ಶಿವದತ್ತನು ತನ್ನ 4 ಮಕ್ಕಳೊಂದಿಗೆ ಹಿರಿಯರ ಬಳಿಗೆ ಹೋದನು. ಹಿರಿಯರು ಅವರಿಗೆ 4-5 ಕಟ್ಟಿಗೆಗಳನ್ನು ಕಟ್ಟಿದ್ದ ಒಂದು ಗಂಟು ಕೊಟ್ಟು, ಒಬ್ಬೊಬ್ಬರಾಗಿ ಈ ಗಂಟನ್ನು ಮುರಿಯಿರಿ ಎಂದು ಹೇಳಿದರು. ಮೊದಲು ಹಿರಿಯವನಾದ ಗೋಪಾಲನು ಆ ಗಂಟನ್ನು ತೆಗೆದುಕೊಂಡು ಮುರಿಯಲು ಯತ್ನಿಸಿದನು. ಎಷ್ಟು ಪ್ರಯತ್ನ ಪಟ್ಟರೂ ಅದನ್ನು ಮುರಿಯಲಾಗಲಿಲ್ಲ. ಅದೇ ರೀತಿ ಉಳಿದವರು ಪ್ರಯತ್ನಿಸಿದರು. ಅವರಿಂದಲೂ ಅದನ್ನು ಮುರಿಯಲು ಸಾಧ್ಯವಾಗಲಿಲ್ಲ. ಬಳಿಕ ಬಂಧುಗಳು ಆ ಗಂಟನ್ನು ತೆಗೆದುಕೊಂಡು ಅದರಲ್ಲಿನ ಒಂದೊಂದು ಕಟ್ಟಿಗೆಗಳನ್ನು ಕೊಟ್ಟು ಮುರಿಯಲು ಹೇಳಿದನು. ಆಗ ಮಕ್ಕಳು ಅತ್ಯಂತ ಸುಲಭವಾಗಿ ಮುರಿದು ಹಾಕಿದರು. ಅದನ್ನು ಕಂಡ ಹಿರಿಯರು, ನೋಡಿ ಮಕ್ಕಳೇ, ಎಲ್ಲಿಯವರೆಗೂ ಈ ಕೋಲುಗಳು ಒಟ್ಟಿಗೆ ಇದ್ದವು ಅಲ್ಲಿಯವರೆಗೆ ನಿಮ್ಮಲ್ಲಿ ಯಾರೂ ಅವನ್ನು ಮುರಿಯಲಾಗಲಿಲ್ಲ. ಗಂಟು ಬಿಚ್ಚಿ ಬೇರೆ ಬೇರೆ ಮಾಡಿದಾಗ ನೀವು ಸುಲಭವಾಗಿ ಅವನ್ನು ಮುರಿದು ಹಾಕಿದಿರಿ. ಅದೇ ರೀತಿ ನೀವುಗಳು ಜಗಳವಾಡಿಕೊಂಡು ಇರುವುದಾದರೆ ಬೇರೆಯವರು ನಿಮ್ಮನ್ನು ಸುಲಭವಾಗಿ ನಾಶ ಮಾಡುತ್ತಾರೆ. ಆದರೆ ನೀವು 4 ಒಟ್ಟಾಗಿ ಇದ್ದರೆ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಹಿರಿಯರ ಮಾತನ್ನು ಕೇಳಿದ ಆ ಮಕ್ಕಳು ತಮ್ಮ ತಪ್ಪನ್ನು ತಿಳಿದುಕೊಂಡರು. ಇನ್ನೊಂದು ತಾವು ಜಗಳವಾಡುವುದಿಲ್ಲ ಎಂದು ಹಿರಿಯರಿಗೆ ಹಾಗೂ ತಂದೆಗೆ ಪ್ರಮಾಣಪೂರ್ವಕವಾಗಿ ತಿಳಿಸಿದರು. ಇದರಿಂದ ಶಿವದತ್ತನಿಗೆ ಸಂತೋಷವಾಯಿತು. ತನ್ನ ಸಮಸ್ಯೆಯನ್ನು ಇಷ್ಟು ಸುಲಭವಾಗಿ ಬಗೆಹರಿಸಿದ ಹಿರಿಯರಿಗೆ ಕೃತಜ್ಞತೆ ಅರ್ಪಿಸಿ ಮಕ್ಕಳೊಡನೆ ಮನೆಗೆ ತೆರಳಿದನು. ಅಂದಿನಿಂದ 4 ಮಕ್ಕಳು ತಂದೆಯ ಆದೇಶದಂತೆ ನಡೆಯುತ್ತಾ ವ್ಯಾಪಾರವನ್ನು ವೃದ್ಧಿಸಿಕೊಂಡು ಸುಖವಾಗಿ ಬಾಳಿದರು. ಒಗ್ಗಟ್ಟೇ ಬಲ.